ಸುಮಾರು 10 ವರ್ಷಗಳ ಬಳಿಕ ಕಬ್ಬನ್ ಪಾರ್ಕ್ನಲ್ಲಿ ಫ್ಲವರ್ ಶೋವನ್ನು ತೋಟಗಾರಿಕಾ ಇಲಾಖೆಯಿಂದ ಆಯೋಜನೆ ಮಾಡಿರುವಂಥದ್ದು. ಈಗ ನಾವಿವಾಗ ಕಬ್ಬನ್ ಪಾರ್ಕ್ನಲ್ಲಿದ್ದೀವಿ. ಇವತ್ತಿನಿಂದ 11 ದಿನಗಳ ಕಾಲ ಈ ಒಂದು ಫ್ಲವರ್ ಶೋವನ್ನು ಆಯೋಜನೆ ಮಾಡಲಾಗಿರುವಂಥದ್ದು. ಡಿಸೆಂಬರ್ 7ರ ತನಕ ಈ ಒಂದು ಫ್ಲವರ್ ಶೋ ಇರಲಿದೆ. ಈಗಾಗಲೇ ಸಾಕಷ್ಟು ಈ ಒಂದು ಫ್ಲವರ್ ಶೋವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನರು ಕಬ್ಬನ್ ಪಾರ್ಕ್ಗೆ ಭೇಟಿ ಕೊಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಒಂದು ಬಣ್ಣ ಹೂಗಳಿಂದ ಅಲಂಕೃತಗೊಂಡಿರುವಂತಹ ಏನು ಅಲಂಕಾರವನ್ನು ಮಾಡಿರುವಂಥದ್ದು. ಸುಮಾರು 25,000ಕ್ಕೂ ಹೆಚ್ಚು ಹೂಕುಂಡಗಳನ್ನು ಈ ಒಂದು ಫ್ಲವರ್ ಶೋನಲ್ಲಿ ಇಡಲಾಗಿದೆ. ಸುಮಾರು 40ಕ್ಕೂ ಹೆಚ್ಚು ವಿವಿಧ ತಳಿಯ ಹೂಗಳನ್ನು ಈ ಒಂದು ಫ್ಲವರ್ ಶೋನಲ್ಲಿ ಇಡಲಾಗಿದೆ. ಅಂದರೆ 10 ವರ್ಷಗಳಿಂದ ಇದೇ ಮೊದಲ ಬಾರಿಗೆ ಕಬ್ಬನ್ ಪಾರ್ಕ್ನಲ್ಲಿ ಈ ರೀತಿಯಾದಂತಹ ಒಂದು ಫ್ಲವರ್ ಶೋವನ್ನು ಕಾಣಬಹುದಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಇವತ್ತು ಮೊದಲನೇ ದಿನ, ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಈ ಒಂದು ಫ್ಲವರ್ ಶೋವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕಬ್ಬನ್ ಪಾರ್ಕ್ಗೆ ಆಗಮಿಸಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಜನರು ಅಂದರೆ ವೀಕ್ ಡೇಸಲ್ಲೂ ಕೂಡ ಇಷ್ಟರ ಮಟ್ಟಿಗೆ ಅಂದರೆ ಕಬ್ಬನ್ ಪಾರ್ಕ್ಗೆ ಬಂದು ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಫ್ಲವರ್ ಶೋನನ್ನು ಕಣ್ತುಂಬಿಕೊಳ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿ ತರಕಾರಿಯಿಂದನೂ ಕೂಡ ಯಾವ ರೀತಿ ಒಂದು ಅಲಂಕೃತವಾಗಿ ಆನೆಯನ್ನು ಮಾಡಿರುವಂಥದ್ದು. ಹೀಗಾಗಿ ಸಾಕಷ್ಟು ಅಂದರೆ ಈ ಒಂದು ಫ್ಲವರ್ ಶೋನಲ್ಲಿ ಸುಮಾರು 40ಕ್ಕೂ ಹೆಚ್ಚು ಸ್ಟಾಲ್ಗಳು ಅಂದರೆ ವಿವಿಧ ಇಲಾಖೆಯ ಸ್ಟಾಲ್ಗಳನ್ನು ಕೂಡ ಹಾಕಿರುವಂಥದ್ದು. ಇದ್ರ ಜೊತೆಗೆ ಇದರ ಮುಂದೆ ನಿಂತ್ಕೊಂಡು ಸೆಲ್ಫಿ ತೆಗೆಸ್ಕೊಳ್ಳುವಂಥದ್ದು ಜನರು ಸರ್ವೇ ಸಾಮಾನ್ಯವಾಗಿರುವಂಥದ್ದು. ಜೊತೆಗೆ ವೀಕೆಂಡ್ನಲ್ಲಿ ಶನಿವಾರ ಭಾನುವಾರ ಇನ್ನೂ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಶೋಗೆ ಅಂದರೆ ಕಬ್ಬನ್ ಪಾರ್ಕ್ಗೆ ಭೇಟಿ ಕೊಡುವಂಥ ಜನರ ಸಂಖ್ಯೆ ಕೂಡ ಜಾಸ್ತಿ ಆಗುವಂಥದ್ದು. ಜೊತೆಗೆ ಏನಂತಂದರೆ ಇಲ್ಲಿಗೆ ಭೇಟಿ ಕೊಡುವಂಥ ಸಂದರ್ಭದಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗ್ಬೋದು. ಹೀಗಾಗಿ ಕೆಲವೊಂದು ಡೈವರ್ಷನ್ಗಳನ್ನು ಕೂಡ ಮಾಡಿರುವಂಥದ್ದು. ಹೀಗಾಗಿ ಸಾಕಷ್ಟು ಅಂದರೆ ಸಕಲ ಸಿದ್ಧತೆಗಳನ್ನು ಇಟ್ಕೊಂಡು ಇಂದಿನಿಂದ 11 ದಿನಗಳ ಕಾಲ ಈ ಒಂದು ಫ್ಲವರ್ ಶೋ ಇರಲಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಈ ಒಂದು ಕಬ್ಬನ್ ಪಾರ್ಕ್ಗೆ ಭೇಟಿ ಕೊಡುವಂಥ ಒಂದು ಸಾಧ್ಯತೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಈರಣ್ಣ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.